ಬ್ರಹ್ಮವಾರ ಪೊಲೀಸ್ ಠಾಣಾ ಲಿಮಿಟಲ್ಲಿ ಗೋಕರ್ಣೆ ಎಂಬ ಏರಿಯಾದಲ್ಲಿ ರಕ್ಷಿತಾ ಪೂಜಾರಿ 24 ಇಯರ್ಸ್ ಅವರು ಬ್ರಹ್ಮವಾರದಲ್ಲಿ ತಾಲೂಕು ಕಚೇರಿಯಲ್ಲಿ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಕೆಲಸ ಮಾಡ್ತಿದ್ದರು. ಅವರಿಗೆ ಬೆಳಗ್ಗೆ ಬಂದು ಕಾರ್ತಿಕ್ ಪೂಜಾರಿ ಸ್ಟ್ಯಾಬಿಂಗ್ ಮಾಡಿದ್ದಾರೆ. ಸ್ಟ್ಯಾಬಿಂಗ್ ಅಂತ ಹೇಳಿದ್ರೆ ನೆಕ್ ಮೇಲೆ 3 ಸರ್ತಿ ಮತ್ತು ಚೆಸ್ಟ್ ಮೇಲೆ ಹೊಟ್ಟೆಗೆ ಸ್ಟ್ಯಾಬಿಂಗ್ ಮಾಡಿದ್ದಾರೆ. ಬೆಳಗ್ಗೆ ಸುಮಾರು 8:15 ಗಂಟೆಗೆ ಇವರು ಮೃತಪಟ್ಟಿದ್ದವರು ಅವರು ಸ್ಕೂಲ್ ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇರುವಾಗ ದಾರಿಯಲ್ಲಿ ಅಡ್ಡಗಟ್ಟಿ ಈ ರೀತಿ ಮಾಡಿದ್ದಾರೆ. ಅವರೊಟ್ಟಿಗೆ ಅವರೊಬ್ಬರ ಕಸಿನ್ ಅಂದರೆ ಸ್ಕೂಲಿಗೆ ಹೋಗುವಂಥ ಒಂದು ರಿಲೇಟಿವ್ ಅವರೊಟ್ಟಿಗೆ ಅವರು ಆ ಘಟನೆಯನ್ನು ನೋಡಿದ್ದಾರೆ. ಮತ್ತು ತನಿಖೆ ಮಾಡಿದಾಗ ನಮಗೆ ಗೊತ್ತಾಗಿರೋದು ಏನಂತ ಹೇಳಿದ್ರೆ ಈ ಆರೋಪಿ ಮತ್ತು ವಿಕ್ಟಿಮ್ ಯಾರಿದ್ದಾರೆ ಮುಂಚೆ ರಿಲೇಷನ್ಶಿಪ್ಪಲ್ಲಿತ್ತು. ಬಟ್ ಫ್ಯಾಮಿಲಿದವರು ಈ ರಿಲೇಷನ್ಶಿಪ್ ಮುಂದೆ ಹೋಗಬಾರ್ದು, ಮದುವೆ ಆಗಲಿಕ್ಕೆ ಅವಕಾಶ ನಾವು ಕೊಡಲ್ಲ ಅಂತ ಹೇಳಿದಾಗ ಮತ್ತು ಅವರ ತಂದೆ ತಾಯಿಯವರ ಮಾತನ್ನು ನಂಬಿ ಒಪ್ಪಿಕೊಂಡು ಈ ರಿಲೇಷನ್ಶಿಪ್ಪನ್ನು ಈ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಅದರ ದ್ವೇಷದಲ್ಲಿ ಕಳೆದ 2 ವಾರ ಮುಂಚೆಯಿಂದಲೇ ಫೇಸ್ಬುಕ್ಕಲ್ಲಿ, ವಾಟ್ಸಪ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬ್ಲಾಕ್ ಮಾಡಿದ್ರು. ಅದರ ದ್ವೇಷದಲ್ಲಿ ಅವರ ಬರ್ತ್ಡೇ ಆಗಿರುವಂಥ ದಿನವೇ ಬಂದು ಬೆಳಗ್ಗೆ ಸುಮಾರು 8:15 ಗಂಟೆಗೆ ರೋಡ್ ಸೈಡಲ್ಲಿ ಬಂದು ಸ್ಟ್ಯಾಬಿಂಗ್ ಮಾಡಿ, ಅಲ್ಲಿಂದನೇ ಬೈಕಲ್ಲಿ ಬಂದು ಸ್ಟ್ಯಾಬಿಂಗ್ ಮಾಡಿ ಬೈಕಲ್ಲಿ ಇಟ್ಟು ಅಲ್ಲಿಂದನೇ ಓಡಿ ಹೋಗಿದ್ದಾರೆ. ನಾವು ಇಡೀ ದಿನ ಶೋಧನೆ ಮಾಡಿದ್ರೂ ವ್ಯಕ್ತಿನೂ ಸಿಗಲಿಲ್ಲ. ಆಮೇಲೆ ಸಂಜೆ ನೋಡಿದಾಗ ಈ ರಕ್ಷಿತಾ ಎಂಬುವರ ಮನೆ ಹತ್ತಿರ ಏನು ಬಾವಿ ಇದೆ, ಆ ಬಾವಿಗೆ ಆಲ್ರೆಡಿ ಮುಂಚೆನೇ ಇವರು ಈತ ಪ್ಲ್ಯಾನ್ ಮಾಡಿ ಮುಂಚೆನೇ ಪ್ಲ್ಯಾನ್ ಮಾಡಿ ಕೈಯೆಲ್ಲ ಕಟ್ಟಿ ಬಾವಿಗೆ ಹಾರಿ ಸೂಸೈಡ್ ಮಾಡಿಕೊಂಡಿದ್ದ ರೀತಿಯಲ್ಲಿ ಕಟ್ಟಿಕೊಂಡಿದೆ. ನಿನ್ನೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾಗ ಕ್ರಿಟಿಕಲ್ ಸಿಚುವೇಶನ್ ಇತ್ತು. ಆಮೇಲೆ ಸಂಜೆ ತನಕ ಸುಮಾರು 6 ಗಂಟೆ 5 ನಿಮಿಷಕ್ಕೆ ವಿಕ್ಟಿಮ್ ಮೃತಪಟ್ಟಿದ್ದಾರೆ. ಸ್ಟೇಷನ್ ಲೆವೆಲ್ಗೆ ಈ ಮಾತು ಬರಲಿಲ್ಲ. ಬಟ್ ಫ್ಯಾಮಿಲಿದವರು ಮಾತಾಡಿದ್ದಾರೆ. ಈ ಮದುವೆ ಮುಂದುವರಿಸೋಕೆ ಆಗಲ್ಲ ಅಂತ ರೀತಿಯಲ್ಲಿ 2 ಫ್ಯಾಮಿಲಿದವರು ಡಿಸ್ಕಸ್ ಮಾಡಿದ್ದಾರೆ. ಅದನ್ನು ಈ ಫ್ಯಾಮಿಲಿದವರು ಅವರಿಗೆ ಕಡಿಮೆ ಮಾಡಿದ್ದಾರೆ. ಮುಂಚೆ ಇಬ್ಬರು ರಿಲೇಷನ್ಶಿಪ್, ಆಮೇಲೆ ಈಗ ಅದು ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಅವರು ಹುಡುಗಿ ತೀರೋಗಿರೋದೊಂದಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸರ್ವೆ ಡಿಪಾರ್ಟ್ಮೆಂಟಲ್ಲಿ ಬ್ರಹ್ಮವಾರದಲ್ಲಿ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಹುಡುಗ ಕೂಲಿ ಕೆಲಸ ಮಾಡ್ತಾರೆ. ನಾವು ಪ್ರಥಮ ದೃಷ್ಟಿಯ ನೋಡಿರೋ ಪ್ರಕಾರ ಫ್ಯಾಮಿಲಿದವರು ಡಿಸ್ಕಂಟಿನ್ಯೂ ಮಾಡಿ ಅಂತ ಹೇಳಿದಾಗ ಅದು ಹುಡುಗಿ ಒಪ್ಪಿದ್ದಾರೆ. ತಂದೆ ತಾಯಿಗೆ ಎದುರಾಗಿ ನಾನು ಹೋಗಿಲ್ಲ ಅವಶ್ಯಕತೆ ಹುಡುಗಿ ಒಪ್ಪಿದ್ದಾರೆ. ಅದರಿಂದ ಮತ್ತೆ ಮುಂದೆ ಈ ಕಾರ್ತಿಕಿಗೆ ದ್ವೇಷವಾಗಿರೋದು ಅಂತ ನನಗೆ ಆ ಥರದ ಹುಡುಗರು